ಆತ್ಮೀಯ ನಲಿಕಲಿ ಸುಗಮಕಾರರೇ, ನಮಗೆಲ್ಲರಿಗೂ ಇಲಾಖೆಯಿಂದ ಈ ಶೈಕ್ಷಣಿಕ ವರ್ಷದಲ್ಲಿ ನಲಿಕಲಿ ವಾಚಕಗಳ ಜೊತೆಗೆ ಹಲವಾರು ಕಲಿಕಾ ಸಾಮಗ್ರಿಗಳು ಸರಬರಾಜಾಗಿರುತ್ತವೆ. ಅದರಲ್ಲಿ ಬಾಕ್ಸ್ ನಂಬರ್ 8ರಲ್ಲಿ ನಲಿಕಲಿ ವಾಚಕಗಳೊಂದಿಗೆ ಲೆವೆಲ್ 3ಗೆ ಸಂಬಂಧಿಸಿರ್ತಕ್ಕಂಥ 7 ರೀಡರ್ಗಳನ್ನ ಸಹ ಕಳಿಸಿರುತ್ತಾರೆ. ಹಾಗಾದರೆ ಒಟ್ಟಾರೆಯಾಗಿ 38 ವಾಚಕಗಳು, 1ನೇ ಏಣಿ, 2ನೇ ಏಣಿ ಮತ್ತು 3ನೇ ಏಣಿ ಸೇರಿಸಿ 38 ವಾಚಕಗಳು. ಅದರ ಜೊತೆಗೆ 7 ಇಂಗ್ಲೀಷ್ ರೀಡರ್ಗಳು ಸಹ ಬಂದಿರುತ್ತವೆ. ಈ ರೀಡರ್ಗಳನ್ನ ನಾವು ಲೆವೆಲ್ 3ಯಲ್ಲಿ ಬಳಸ್ಕೋಬೇಕಾಗಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇಲ್ಲಿ ವಾಚಕಗಳನ್ನು ನಾವು ಯಾವುದೇ ಭಾಗವನ್ನು ಮಾಡಲಾರ್ದೆ 3 ಏಣಿಯ ವಾಚಕಗಳನ್ನ ಒಂದೇ ಬಾಕ್ಸ್ನಲ್ಲಿ ಕೊಟ್ಟಿರೋದ್ರಿಂದ ಇಲಾಖೆ ನಮಗೆ ಈಗಾಗಲೇ ಹೇಳಿದೆ, ಅವು ಯಾವುದೇ ತರಗತಿಯ ಮಕ್ಕಳು ಸಹ ಅವನ್ನ ಬಳಕೆ ಮಾಡಿಕೊಂಡು ಓದಬಹುದು ಅಂತಕ್ಕಂಥ ಒಂದು ವಿಷಯವನ್ನು ತಿಳಿಸ್ಕೊಟ್ಟಿದ್ದರೂ ಸಹ ನಾವು ತರಗತಿಯಲ್ಲಿ ಬೋಧನೆ ಮಾಡುವಾಗ ಮೈಲುಗಲ್ಲುವಾರು ಮಕ್ಕಳಿಗೆ ವಾಚಕಗಳನ್ನ ಕೊಡಬೇಕಾದ್ರೆ ಮಕ್ಕಳಿಗೆ ಗೊಂದಲ ಆಗಬಾರ್ದು ಅಂಥೇಳಿ ಒಂದು ಸರಳ ಉಪಾಯದೊಂದಿಗೆ ಅವುಗಳನ್ನ ಯಾವ ರೀತಿಯಾಗಿ ವಿಂಗಡಿಸಿ ಇಡಬೇಕು ಅನ್ನೋದನ್ನು ತಾವು ಈ ವಿಡಿಯೋದಲ್ಲಿ ವೀಕ್ಷಣೆ ಮಾಡ್ತೀರಾ. 1ನೇ ಏಣಿಯಲ್ಲಿ ಒಟ್ಟು 8 ವಾಚಕಗಳು ಬರ್ತವೆ. ಅವು ಯಾವ್ಯಾವ ಅಂದರೆ, ಮೈಲ್ಗಲ್ 2ರಲ್ಲಿ ಚಿತ್ರಕ್ಕೊಂದು ಮಾತು, ಮೈಲ್ಗಲ್ 3ರಲ್ಲಿ ಜಾನ ಮಕ್ಕಳು, 4ನೇ ಮೈಲಿಗಲ್ಲಿನಲ್ಲಿ ಮಗುವಿನ ಆಸೆ, 6ನೇ ಮೈಲಿಗಲ್ಲಿನಲ್ಲಿ ನನ್ನ ಕೆಲಸ ನಾನೇ ಮಾಡುವೆ, 7ನೇ ಮೈಲಿಗಲ್ಲಿನಲ್ಲಿ ಚತುರಹುಂಜ, 8ನೇ ಮೈಲಿಗಲ್ಲಿನಲ್ಲಿ ಅಂಕಿ ಮಂಕಿ ವಾಚಕ, 9ನೇ ಮೈಲಿಗಲ್ಲಿನಲ್ಲಿ ನನ್ನನ್ನು ಅರ್ಥ ಮಾಡಿಕೊ, ಹಾಗೆ 10ನೇ ಮೈಲಿಗಲ್ಲಿನಲ್ಲಿ ಗೋಡೆಗೆ ಬರೆದ ಚಿತ್ರ. ಇವಿಷ್ಟು ವಾಚಕಗಳು ನಮ್ಮ 1ನೇ ಏಣಿಯ ಮಕ್ಕಳಿಗೆ ಬರುವಂಥದ್ದು. ಇಲ್ಲಿ ಸ್ವಲ್ಪ ನಮ್ಮ ಕೈಪಿಡಿಯಲ್ಲಿ ಹಾವು ಏಣಿಯ ಆಟ ವಾಚಕ ಅಂತ ಹೇಳ್ಕೊಟ್ಟಿದ್ದಾರೆ, ಅದು ಮಿಸ್ಪ್ರಿಂಟ್ ಆಗಿರ್ಬೋದು. ಅಲ್ಲಿ ನಾವು ಗೋಡೆಗೆ ಬರೆದ ಚಿತ್ರ ಅಂತಕ್ಕಂಥ ವಾಚಕವನ್ನು ಸೇರಿಸ್ಕೋಬೇಕಾಗಿರ್ತಕ್ಕಂಥದ್ದು. ಇನ್ನು 2ನೇ ಏಣಿಗೆ ಬರ್ತಕ್ಕಂಥ ವಾಚಕಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ಸುಲಭವಾಗಿ ಗುರುತಿಸಲಿಕ್ಕೆ ಮೈಲುಗಲ್ಲುಗಳನ್ನ ಎಡಬದಿಗೆ, ಆಮೇಲೆ ತರಗತಿಯನ್ನು ಬಲಬದಿಗೆ ಹಾಕ್ಕೊಂಡಿರ್ತಕ್ಕಂಥದ್ದು. 1ನೇ ಮೈಲುಗಲ್ಲಿನಲ್ಲಿ ಮಗಳ ಆಸೆ, 2ನೇ ಮೈಲುಗಲ್ಲಿನಲ್ಲಿ ಟಕ್ ಟಕ್ ಕುದುರೆ, 3ನೇ ಮೈಲುಗಲ್ಲಿನಲ್ಲಿ ಕಡಲು, ಜೊತೆಗೆ 4ನೇ ಮೈಲುಗಲ್ಲಿನಲ್ಲಿ ಬರ್ತಕ್ಕಂಥ ವಾಚಕಗಳು ಕಾಗೆಯ ಕಾರಿನ ಪಯಣ, ಹಾಗೆ 4ನೇ ಮೈಲುಗಲ್ಲಿನಲ್ಲಿ ಇನ್ನೊಂದು ವಾಚಕ ನಲಿಯುವ ಚಿನ್ನರು ನಾವು. 5ನೇ ಮೈಲಿಗಲ್ಲಿನಲ್ಲೂ ಸಹ 2 ವಾಚಕಗಳು ಬರ್ತವೆ, ಮರ ಉಳಿಸಿದ ಮಕ್ಕಳು, ಅದರ ಜೊತೆಗೆ ಪ್ರದೀಪನ ಜಾದೂ ಪೆಟ್ಟಿಗೆ. 6ನೇ ಮೈಲಿಗಲ್ಲಿನಲ್ಲಿ ಬರ್ತಕ್ಕಂಥ ವಾಚಕ ಕರೆಯದೆ ಬರುವ ನೆಂಟರು. 7ನೇ ಮೈಲಿಗಲ್ಲಿನಲ್ಲಿ ಪುಟ್ಟನ ಬೈಕು. 8ನೇ ಮೈಲಿಗಲ್ಲಿನಲ್ಲಿ ಆನೆಯ ಜಳಕ. 9ನೇ ಮೈಲಿಗಲ್ಲಿನಲ್ಲಿ ಹುಲಿ ವೇಷ. ಇನ್ನೊಂದು ವಾಚಕ 9ನೇ ಮೈಲಿಗಲ್ಲಿನಲ್ಲಿ ಬರುವಂಥದ್ದು ಮುದ್ದಿನ ಬೆಕ್ಕು. 10ನೇ ಮೈಲಿಗಲ್ಲಿನಲ್ಲೂ ಸಹ 2 ವಾಚಕಗಳು ಬರ್ತವೆ, ಅದು ತುಂಟ ಕಪ್ಪೆ, ಇನ್ನೊಂದು ಪುಟ್ಟನ ಹೊಸಮನೆ. ಇವಿಷ್ಟು ಒಟ್ಟು 14 ವಾಚಕಗಳು 2ನೇ ತರಗತಿಯಲ್ಲಿ ಬರ್ತಕ್ಕಂಥವು. ಇನ್ನು 3ನೇ ತರಗತಿಯಲ್ಲಿ ಬರುವಂತಹ ವಾಚಕಗಳು ಅದು ಮೈಲುಗಲ್ಲುವಾರು ಯಾವ ರೀತಿಯಾಗಿ ಹಾಕಿಕೊಳ್ಳಬೇಕು ಅನ್ನೋದರ ನೋಡೋದಾದರೆ, 1ನೇ ಮೈಲಿಗಲ್ಲಿನಲ್ಲಿ ರೂಪಾಂತರ, ಅದು 3ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 1ನೇ ಮೈಲಿಗಲ್ಲಿನಲ್ಲಿ ಇನ್ನೊಂದು ವಾಚಕ ಬರ್ತದ, ಅದು ತಿರುಗುವ ಫ್ಯಾನು. ಅದರ ಜೊತೆಗೆ 2ನೇ ಮೈಲಿಗಲ್ಲಿನಲ್ಲಿ ಮುನ್ನಿ ಕಪ್ಪೆ ಜಾನು ಇರುವೆ ಅಂತಕ್ಕಂಥ ವಾಚಕ. 2ನೇ ಮೈಲಿಗಲ್ಲಿ ಇನ್ನೊಂದು ವಾಚಕ ನೋಡೋದಾದರೆ ಬೆಕ್ಕಿಗೆ ಸಿಕ್ಕಿದ್ದೇನು.
ಮೂರನೇ ಮೈಲಿಗಲ್ಲಿನಲ್ಲಿ ಮಾವಿನ ತೋಪಿನಲ್ಲೊಂದು ದಿನ. ಅದ್ರ ಜೊತೆಗೆ ಮೂರನೇ ಮೈಲಿಗಲ್ಲಿನ ಇನ್ನೊಂದು ವಾಚಕ ಬರುತ್ತೆ, ಅದು ಅಬ್ರಕ ಡಬ್ರಕ ಗಡಬಡ. ನಾಲ್ಕನೇ ಮೈಲಿಗಲ್ಲಿನಲ್ಲಿ ಬರುವಂತಹ ವಾಚಕ ರಂಗೋಲಿ. ಅದರ ಜೊತೆಗೆ ಚಿತ್ರ ವಿಚಿತ್ರ ಅಂತಕ್ಕಂಥ ವಾಚಕನೂ ಸಹ ಬರ್ತಾ ಇದೆ. ಇನ್ನು ಐದನೇ ಮೈಲಿಗಲ್ಲಿನಲ್ಲಿ ಕಾಗೆ ಕಾಲಿನ ಬಣ್ಣದ ಅಂಗಿ. ಇನ್ನೊಂದು ವಾಚಕ ಅವ್ವ ಮಗ ವಾಚಕ ಬರ್ತದೆ ರೀ. ಅದ್ರ ಜೊತೆಗೆ ಆರನೇ ಮೈಲಿಗಲ್ಲಿನಲ್ಲಿ ಎದ್ದು ಓಡಿದ ಮೊಲ, ಕಾಡಿನ ಪ್ರಾಣಿಗಳ ಪ್ರವಾಸ. ಇವೆರಡು ವಾಚಕಗಳು ಆರನೇ ಮೈಲಿಗಲ್ಲಲ್ಲಿ ಬರ್ತಕ್ಕಂಥದ್ದು. ಏಳನೇ ಮೈಲಿಗಲ್ಲಿನಲ್ಲಿ ನಲ್ಲಿಯಲ್ಲಿ ಹಾಲು. ಇನ್ನೊಂದು ವಾಚಕ ಚಿಣ್ಣು ಹುಳುವಿನ ಮನೆ. ಇನ್ನು ಎಂಟನೇ ಮೈಲಿಗಲ್ಲಿನಲ್ಲಿ ಬರ್ತಕ್ಕಂಥ ವಾಚಕಗಳು ಕುಹು ಕುಹು ಟಾಮಿ. ಕೊನೆಯದಾಗಿ ಬರ್ತಕ್ಕಂಥದ್ದು ಎಂಟನೇ ಮೈಲಿಗಲ್ಲಿನಲ್ಲಿ ಹೋಳಿಗೆ. ಇವಿಷ್ಟು 16 ವಾಚಕಗಳು ಮೂರನೇ ತರಗತಿಯಲ್ಲಿ ಬರುವಂಥದ್ದು. ಇವುಗಳನ್ನ ಮೈಲುಗಲ್ಲುವಾರು ನಾವು ವಿಂಗಡಣೆ ಮಾಡಿ ಇಟ್ಕೊಂಡಿದ್ದಾದರೆ ಮಕ್ಕಳಿಗೆ ಸುಲಭವಾಗಿ ಅವುಗಳನ್ನ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.